ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಸಾಬುದಾನ್ ಖೀರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಬ್ಬಕ್ಕಿ ಪಾಯಸ ಅಂತಲೂ ಕರೀತಾರೆ. ಆ್ಯಕ್ಚುಲಿ ಮಾಡೋದು ತುಂಬ ಸಿಂಪಲ್ಲು, ಬಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಒಳ್ಳೆಯದು ಸಹ ಹೆಲ್ತಿಗೆ. ಯಾಕಂದರೆ ಇವಾಗ ಸಮ್ಮರ್ ಇರೋದ್ರಿಂದ ನಮ್ಮ ಬಾಡಿನ ನಾವು ಆದಷ್ಟು ತಂಪಾಗಿ ಇಟ್ಕೋಬೇಕು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಸಾಬುದಾನ್ ತುಂಬ ತಂಪನ್ನ ತಂದುಕೊಡುತ್ತೆ ಬಾಡಿಗೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಬಿಸಿ ಆಗೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ತುಪ್ಪನ ಹಾಕೋಬೇಕಾಗತ್ತೆ, ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಕ್ಕೋಸ್ಕರ. ತುಪ್ಪನ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿಲ್ಲಿ 4 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪಕ್ಕಾದಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕಾಗತ್ತೆ. ನೀವು ಯಾವ ಡ್ರೈ ಫ್ರೂಟ್ಸ್ ಇದ್ರೂ ಹಾಕ್ಕೋಬೋದು. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಮಾತ್ರ ಬಳಸಿದ್ದೀನಿ. ಫಸ್ಟು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಬೇಕು, ಆಮೇಲೆ ದ್ರಾಕ್ಷಿ ಹಾಕ್ಕೊಂಡು ನೀಟಾಗಿ ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೋತೀನಿ. ಇವಾಗ ಅದೇ ಫ್ರೈಯಿಂಗ್ ಪ್ಯಾನಲ್ಲಿ ಇನ್ನು ಸ್ವಲ್ಪ ತುಪ್ಪ ಇರುತ್ತೆ ಅಲ್ವಾ, ಅದಕ್ಕೆ ಒಂದು 3 ಸ್ಪೂನಷ್ಟು ಶಾವಿಗೆನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋತಾ ಇದ್ದೀನಿ ತುಪ್ಪದಲ್ಲಿ. ಶಾವಿಗೆನ ಜಾಸ್ತಿ ತೊಗೊಳ್ಬೇಡಿ, ಒಂದು 2-3 ಸ್ಪೂನ್ ತೊಗೊಂಡ್ರೆ ಸಾಕು. ಅದನ್ನು ಇವಾಗ ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋವರೆಗೂ. ಅದಾದಮೇಲೆ ನೋಡಿ, ನಾನೊಂದು ಸ್ಟೀಲ್ ಪಾತ್ರೆನ ಇಟ್ಕೊಂಡು 2 ಬೌಲ್ ನೀರನ್ನ ಹಾಕೋತಾ ಇದ್ದೀನಿ. ಇದೇ ಬೌಲಲ್ಲಿ ನಾನು 1 ಬೌಲು ಸಾಬುದಾನ್ನ ತೊಗೊಂಡಿದ್ದೆ, ಸೊ 2 ಬೌಲ್ ನೀರು ಯೂಸ್ ಮಾಡ್ತಾಯಿದ್ದೀನಿ. ಸಾಬುದಾನ್ನ ಮಾತ್ರ ಮುಂಚೆನೇ 1 ಅವರು ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಟಿರಬೇಕು. ನೋಡಿ, ಈ ಥರ ನೆಂದಿರುತ್ತೆ. ಇವಾಗ ನೀರು ಕಾದ್ಮೇಲೆ ಸಾಬುದಾನ್ನ ನೀರಿಗೆ ಸೇರಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ತಣ್ಣೀರಿಗೆ ಹಾಕಕ್ಕೆ ಹೋಗಬೇಡಿ. ಇವಾಗ ಇದು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಬಿಸಿ ನೀರಲ್ಲಿ. ಸಾಬುದಾನ್ನ ಜಾಸ್ತಿ ಏನು ಬೇಯಿಸೋ ನೆಸೆಸಿಟಿ ಇಲ್ಲ, ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಿದೆ ಅನ್ನೋಷ್ಟು ಬೇಯಿಸ್ಕೊಂಡ್ರೆ ಸಾಕು. ಯಾಕಂದರೆ ನಾವು ಮತ್ತೆ ಹಾಲು ಹಾಕಿದ್ಮೇಲೂ ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇನ್ಫ್ಯಾಕ್ಟ್ ನೆನೆಸಿರೋದ್ರಿಂದ ಅಂತೂ ತುಂಬ ಬೇಗ ಬೇಯ್ಕೊಳ್ಳುತ್ತೆ. ಇದೊಂದು 50% ಬೇಯಿತು ಅಂದಮೇಲೆ ಹಾಲನ್ನ ಸೇರಿಸ್ಕೋಬೇಕು. ಅರ್ಧ ಲೀಟ್ರ್ ಹಾಲು ಸೇರಿಸ್ಕೊಂಡಿದ್ದೀನಿ ನಾನು. ಆ್ಯಂಡ್ ಹಾಲನ್ನ ಗಟ್ಟಿ ಹಾಲನ್ನೇ ಬಳಸಿ, ಯಾಕಂದರೆ ನಾವು ಆಲ್ರೆಡಿ ನೀರು ಹಾಕಿರ್ತೀವಿ. ಮತ್ತು ಹಾಲಿಗೆ ನೀರು ಸೇರಿಸಿ ಹಾಕ್ಕೊಂಬಿಟ್ರೆ ತೆಳು ಆಗಿಬಿಡುತ್ತೆ, ಚೆನ್ನಾಗಾಗಲ್ಲ ಸಾಬುದಾನ್ ಖೀರು. ಇವಾಗ ನೋಡಿ, ಬೇಯ್ತಾ ಇದೆ ಹಾಲಲ್ಲಿ ಚೆನ್ನಾಗಿ ಸಾಬುದಾನು. ಆ್ಯಕ್ಚುಲಿ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಹಾಲಲ್ಲಿ ಬೇಯ್ತಾ. ಇದು ಆಲ್ಮೋಸ್ಟ್ ಬೇಯಿತು ಅಂತ ಅನ್ಬೇಕಾದ್ರೆ ನಾನಿಲ್ಲಿ ಒಂದು ಸ್ವಲ್ಪ ಬಾದಾಮ್ ಪುಡಿನ ಹಾಕೋತೀನಿ ಫ್ಲೇವರ್ಗೆ, ಆ್ಯಂಡ್ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು 2-3 ಸ್ಪೂನ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಏಲಕ್ಕಿನ ನೀಟಾಗಿ ಕುಟ್ಬಿಟ್ಟು ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ಪ್ರಾಪರಾಗಿ ಮತ್ತೆ ಮಿಕ್ಸ್ ಕೊಡ್ತೀನಿ. ಬಾದಾಮ್ ಪೌಡ್ರ್ ಮತ್ತು ಏಲಕ್ಕಿ ಪೌಡರ್ ಹಾಕಿದ್ಮೇಲಂತೂ ಸಾಬುದಾನ್ ಖೀರ್ ಎಷ್ಟು ಘಮ ಘಮ ಅಂತಿರುತ್ತೆ ಅಂದರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಆ್ಯಂಡ್ ಅದರಿಂದ ಟೇಸ್ಟ್ ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಲಾಸ್ಟಲ್ಲಿ ಇನ್ನೇನು 2 ಮಿನಿಟ್ಸ್ ಇಳಿಸ್ತೀವಿ ಅನ್ನುವಾಗ ಲಾಸ್ಟಲ್ಲಿ ಸಕ್ಕರೆನ ಹಾಕ್ಕೋಬೇಕಾಗತ್ತೆ. ನಾನು ಸಾಬುದಾನ್ ತೊಗೊಂಡಂಥ ಅದೇ ಬೌಲಲ್ಲಿ ಅರ್ಧ ಬೌಲ್ನ ಮಾತ್ರ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಈ ಸ್ಟೇಜಲ್ಲಿ ಆಲ್ಮೋಸ್ಟ್ ಬೆಂದಿರುತ್ತೆ ಸಾಬುದಾನ್ ಮತ್ತು ಹಾಲೆಲ್ಲನೂ. ಆಮೇಲೆ ನಾವು ಲಾಸ್ಟಲ್ಲಿ ಹಾಕ್ಕೋಬೇಕು ಡ್ರೈ ಫ್ರೂಟ್ಸು ಮತ್ತು ಹುರಿದಿದ್ದಂಥ ಶಾವಿಗೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಇನ್ನೊಂದೇ ಒಂದು ಕುದಿ ಬರ್ಸಿದ್ರೆ ಮುಗೀತು, ಸಾಬುದಾನ್ ಖೀರ್ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಿಜವಾಗ್ಲೂ ಫಂಕ್ಷನ್ಗಳಲ್ಲಿ ತಿಂದಂಥ ಫೀಲ್ ಕೊಡುತ್ತೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ. ಇದನ್ನು ಒಂದು 5-10 ನಿಮಿಷ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು, ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಚೆನ್ನಾಗಿ. ನಾನಿವಾಗ ಒಂದು 10 ನಿಮಿಷ ಇಟ್ಟು ತಣ್ಣಗಾದಂಥ ಸಾಬುದಾನ್ ಖೀರ್ನ ನೀಟಾಗಿ ತಿರುಗಿಸಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ. ಇನ್ಫ್ಯಾಕ್ಟ್ ಇದು ಇನ್ನೆಷ್ಟೊತ್ತಿಟ್ಟರೂ ಗಟ್ಟಿ ಆಗಲ್ಲ, ಇದೇ ಕನ್ಸಿಸ್ಟೆನ್ಸಿಲಿ ಇರುತ್ತೆ. ನೋಡಿದ್ರಿ ಅಲ್ವಾ ಸಾಬುದಾನ್ ಖೀರ್ ಮಾಡೋದು ಎಷ್ಟು ಸಿಂಪಲ್ ಅಂತ. ಸಾಬುದಾನ್ ಖೀರ್ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.